ಮಗ ಊರಿಗೆ ಬಂದರೆ ನಮ್ಮ ಮಾಡುವ ವ್ಯವಹಾರದಲ್ಲಿ ತೊಂದರೆ ಆಗಬಹುದೆಂಬ ಆತಂಕ ತಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಡೋಂಟ್ ವರಿ, ತಾವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಿ. ನಾನು ಅದನ್ನು ಸರಿಪಡಿಸಿಕೊಂಡು ಹೋಗುತ್ತೇನೆ. ತಾವು ನಿಶ್ಚಿಂತೆಯಿಂದ ಇರಬಹುದು. ನಾನು ಆಡ್ತಿರೋ ಮಾತೇ ಬೇರೆ, ನೀವು ಆಡ್ತಿರೋ ಮಾತೇ ಬೇರೆ. ತಾವಾಡುವ ಮಾತು ನೋಡಿದರೆ ಈ ಮುದಿ ವಯಸ್ಸಿನಲ್ಲಿ ಯಾವುದಾದ್ರೂ ಒಂದು ಹೊಸ ಮಾತು ನೋಡಿದೇನು? ಹೌದು ಶಿವರಾಜ್, ನನ್ನ ಮೂಗುಬ್ಬ ಚಪ್ಪಲಿಗೆ ಬುದ್ಧಿಗೆ ಬೆಲೆ ಇತ್ತು. ಆ ಹೆಣ್ಣು ರಾಮನ ತಂಗಿ ಶಿಲ್ಪ. ಇಷ್ಟು ವಯಸ್ಸಾದರೂ ತಮಗೆ ಹೆಣ್ಣಿನ ಚಪಲ ಕಡಿಮೆಯಾಗಿಲ್ಲ. ತಾವು ತುಂಬಾ ರಸಿಕರಂತೆ ಕಾಣುತ್ತವೆ. ಆಗಿದ್ದಾಗಲಿ. ಕರಿಯ, ಸ್ವಲ್ಪ ಏನಾದರೂ ಇದೆಯೇನೋ? ಕರೆಯ ತೆಗೆದುಕೊಂಡು ಬಾ. ಯಾಕೋ ಇವತ್ತು ತಿಳಿ ಸರಿ ಇಲ್ಲ. ಅದರಿಂದಲೇ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗಲಿ. ಆಗಲೇ ನೀ ಈಗಲೇ ತಂದು ಕೊಟ್ಟೆ. ಹೌದು ನೋಡ್ರಿ, ನೀವು ಆಡೋ ಕೆಲಸ ತುಂಬ ಪರಮಾನಂದ ಐತವ್ರಿ. ಸೇರೆ ಕೂಡ ಆನಂದ ಆಗ್ತೈತ್ರಿ. ಆದ್ರ ನಮ್ಮನ್ನ ಯಾರನ್ನ ಕಳ್ಳಿ ಅಂತ ನಮ್ಮ ಮನಸ್ಸು ಒಂದು ಸವಣೆಚ್ಚಾರ ಪಡಿಸತೈತ್ರಿ. ಕರೆಯುವ ಸಮಯ ಏನಿಲ್ಲ, ಮುಂದೆ ಐತಿ. ಯಾರನ್ನ ಕರೆಯುವಂತ ಹೇಳ್ತೀನಿ, ಅವತ್ತ ಕೆಲಸ ಮಾಡೈತಿ. ಈಗ ಸುಮ್ಮನೆ ನಿಂತಿಕೋ. ಧನ್ಯರ ಆ ಸಮಯ ಕಾಯಕತ್ತ ಬಹಳ ದಿನ ಆಗ್ತ್ರಿ. ಕಾಲ ಎಂದು ಕೂಡಿ ಬರ್ತೈತೆ ಅಂತ ಅವ್ರ ಜೀವ ಒಂದು ಸವಣೆ ಚಡಪಡಿಸತೈತ್ರಿ. ಏ ಕರ್ಯ, ನಾನು ಇನ್ನೊಂದು ಸ್ವಲ್ಪ ಕಂಬಿದ್ದು ಒಂದು ಸ್ವಲ್ಪ ಐತೇನ ಬಳಸ ಏನಂತ ಗುಮಸ್ತ್ರ ಬಸ್ಸ ಕನ್ನಕ್ಕೆ ಅನ್ನದ ಹೋಯ್ನ. ಹಾಗಾದ್ರೆ ಬಳಸ ತಮ್ಮ. ಹಿಂಗೇನ್ರಿ ಗುಮಸ್ತ್ರ? ಅಪ್ಪಾಜಿ, ಇದೇನು ಮನೆಯೋ ಅಥವಾ ವಿಷಯ ವಾಸಿಸುವ ಗ್ರಹವು? ಈ ರೀತಿ ಕೊಡಗು ಕುಪ್ಪಳಿಸುತ್ತಿದ್ದಿರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಮ ಹೇಷ ಜನ್ಮಕ್ಕೆ? ಕಿರಣ್, ನೀನು ಯಾರ ಎದುರಿನಿಂದ ಮಾತನಾಡ್ತೀನಿ ಅನ್ನೋದು ಸ್ವಲ್ಪ ಪ್ರಜ್ಞೆ ಇರಲಿ. ಪ್ರಜ್ಞೆ ಇದೆ ಅಂತಾನೆ ನಾನು ನಿಮ್ಮ ಮುಂದೆ ಮಾತನಾಡ್ತಿದ್ದೇನೆ. ಏನಿದೆ ಎಲ್ಲ ನಿಮ್ಮ ಅವತಾರ? ಕಿರಣ್, ಈ ನಿನ್ನ ಸಿಟ್ಟಿನ ಆವೇಶದಲ್ಲಿ ನಿನ್ನ ಹೆತ್ತ ತಂದೆ ಈ ರೀತಿ ಮಾತನಾಡುವುದು ಸರಿಯಲ್ಲ. ನೀನಿನ್ನು ಚಿಕ್ಕವನು, ಪ್ರಪಂಚದ ಜ್ಞಾನ ಇಲ್ಲದವನು. ನೋಡಿ ಮಿಸ್ಟರ್, ಈ ವಿಷಯದಲ್ಲಿ ನಿಮಗೆ ಹೇಳಲಿಕ್ಕೆ ಇಲ್ಲಿ ಕರೆಸಿಲ್ಲ. ನಾವು ಈ ಮನೆಯಿಂದ ಹೊರಡಬಹುದು. ಕಿರಣ್, ಅವರು ನನ್ನ ಆತ್ಮ ಸ್ನೇಹಿತ. ಅವರಿಗೆ ಉತ್ತರ ಕೊಟ್ಟಿಯ ಬದ್ಮಾಸ್? ನೋಡಿ ಅಪ್ಪಾಜಿ, ಅವರು ನಿನ್ನ ಆತ್ಮ ಸ್ನೇಹಿತರು ಇರಬಹುದು. ಬೇರೊಬ್ಬರ ಮನೆಯಲ್ಲಿ ನುಗ್ಗಿ ನಿನ್ನೆಲ್ಲ ಕಾರಣಕ್ಕೆ ಕುಡಿದು ನನಗೆ ಬುದ್ಧಿ ಹೇಳಲು ಬಂದಿದ್ದಾರಲ್ಲ, ನಾಚಿಕೆ ಅವರಿಗೆ ಆಗಬೇಕು. ಇದೇನ್ರಿ ನಿಮ್ಮ ಬಿಸ್ನೆಸ್ ಸಲುವಾಗಿ ಮಾತನಾಡಲು ಬಂದರೆ ಬಾಯಿಗೆ ಬಂದಂತೆ ಹೋಗುತ್ತಿದ್ದಾನಲ್ಲ, ಇವನಿಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ಲವೇ? ನಿಮ್ಮಂತ ಲೋಪರ್ ಕಡೆಯಿಂದ ಬುದ್ಧಿ ಹೇಳಿಸಿಕೊಳ್ಳಲು ನಾನೇನೋ ಚಿಕ್ಕವನಲ್ಲ. ನೀವಾಗಿ ಈ ಮನೆಯಿಂದ ಹೊರಡಿದ್ದೀರೋ ಇಲ್ಲ ಕುತ್ತಿಗೆ ಹಿಡಿದಂತಲ್ಲಿ? ಕಿರಣ್, ಮನೆಗೆ ಬಂದ ಅತಿಥಿಗಳಿಗೆ ಅವಮಾನ ಮಾಡೋದು ಸರಿಯಲ್ಲ. ಅಂದ್ರೆ ಏನಪ್ಪ? ಅವಮಾನ ಮಾಡುವವರು ಬಂದ ತಕ್ಷಣ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಬೇಕಾಗುತ್ತೆ. ಅಪ್ಪಾಜಿ, ಈ ನನ್ನ ಮನೆಯ ಅಜ್ಜ ಮುತ್ತಜ್ಜರ ಕಾಲದಿಂದ ಮರ್ಯಾದೆಯಿಂದ ಬಾಳಿದ ಮನೆ. ನಿನ್ನಿಂದ ಬುದ್ಧಿ ಹಚ್ಕೋಷ್ಟು ಮೂರ್ಖ ನಾನಲ್ಲ. ಅದಕ್ಕಾಗಿ ಅನಿಸುತ್ತೆ ಆ ಬಡತನ ಮನೆಯಲ್ಲಿ ಬೆಳೆದ ಹೆಣ್ಣು ಮಗಳ ಮೇಲೆ ಬಲಾತ್ಕಾರ ಮಾಡಲು ಹೋಗಿದೀಯಾ? ಅವನಿಗೋಸ್ಕರ ನೀ ಯಾಕೆ ಹಚ್ಚಿಕೊಂಡೆ? ಹೌದಾ? ಅಷ್ಟೊಂದು ಕೇಳಬಾರದೆ ಅವನ ದೃಷ್ಟಿಯಲ್ಲಿ ನೀನು ಈ ಸುತ್ತ 10 ಹಳ್ಳಿಗೆ ಒಡೆಯ ನೆನೆಸಿಕೊಂಡವ. ನೀನು ಇಂಥ ಹೇಸಿ ಕೃತ್ಯ ಮಾಡಿದ್ದೀ ಅಂದರೆ ನಾಚಿಕೆ ಆಗುವುದಿಲ್ಲ. ಇಲ್ಲಿರುವ ಸುತ್ತ ಜನರು ನಿನ್ನನ್ನು ತಂದೆ ರೂಪದಲ್ಲಿ ಕಾಣುತ್ತಾರೆ. ತಂದೆ ಆದವರು ನೀನು ಅವರನ್ನು ಮಗಳ ರೂಪದಲ್ಲಿ ಕಾಣಲು ಬಿಟ್ಟು ಅವರ ಮೇಲೆ ಬಲಾತ್ಕಾರ ಮಾಡಿದೆಯಲ್ಲ, ನಾಚಿಕೆ ಆಗುವುದಿಲ್ಲ. ಕಿರಣ್, ನಿನ್ನ ಸಂಬಂಧ ಲಕ್ಷ ತೆಗೆದುಕೊಂಡು ಯಾಕೆ ತೆರಿಗೆ ಕೆಡಿಸುತ್ತೆ? ಯಾವ ಬಂದು ಅವರಿಗೆ ಒಂದು 2 ದಿವಸ ನಿಂತು ಆರಾಮಾಗಿ ಹೋಗಬಾರ್ದೆ? ಅಂದ್ರೆ ಏನಪ್ಪ? ನೀನು ಎಲ್ಲ ಮಾಡುತ್ತಿರುವ
ಹೇಸಿ ಕೃತ್ಯವನ್ನು ನೋಡುತ್ತಾ ಹಾಗೆ ಸುಮ್ಮನೆ ಕೂರಂತೀಯ? ಕಿರಣ್, ನೀನು 2 ಅಕ್ಷರ ಕಲಿತ ಮಾತ್ರಕ್ಕೆ ಮಹಾಬುದ್ಧಿವಂತನಾಗಲಿಲ್ಲ. ನೋಡು, ಇಂದಿನ ವಿಚಾರ ಮಾಡಿದ್ರೆ ಈ ಮನೆಯಲ್ಲಿ ಇರುವುದಾದ್ರೆ ಇರಬಹುದು, ಬೇಡವಾದ್ರೆ ಈ ಮನೆ ಬಿಟ್ಟು ಹೊರಟು ಹೋಗಬಹುದು. ಹೋಗುತ್ತೇನೆ ಅಪ್ಪ, ಹಾಗೆ ಹೋಗುವುದಿಲ್ಲ. ಮಗನಾದ ನಿನಗೆ ಸರಿಯಾದ ಬುದ್ಧಿ ಕಲಿಸಿ ಹೋಗುತ್ತೇನೆ. ಕಿರಣ್, ನಾನು ಮಗ ಎಂಬ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಸುಮ್ಮನೆ ಬಿಡ್ತಿದ್ದೇನೆ. ಇದೇ ಮಾತು ಬೇರೆಯವರಾದ್ರೆ ಅವರು ಜೀವಂತವಾಗಿ ಚಿತ್ರ ಬಿಡ್ತಿದ್ದೆ. ಇದು ನಾನು ಗಳಿಸಿದ್ದ ಆಸ್ತಿ, ನಾನು ಹೇಗೆ ಬೇಕಾದ್ರೆ ಇರಬಹುದು. ಆಸ್ತಿ ಇದು ನೀನು ಗಳಿಸಿದ ಆಸ್ತಿ. ಇದು ನನ್ನ ಅಜ್ಜ ಮುತ್ತಜ್ಜರ ಕಾಲದಿಂದ ಬಂದಿರುವ ಆಸ್ತಿ. ತಂದೆ, ಇಂಥ ಮುಪ್ಪಿನ ವಯಸ್ಸಿನಲ್ಲಿ ನಿಮಗೇಕೆ ಬಂತು ಇಂಥ ವ್ಯಾಮೋಹ? ಕಿರಣ್, ನಾನು ಹೇಳಿ ಕೇಳಿಕೊಂಡು ಮನೆಯಲ್ಲಿ ಇರೋದಾದ್ರೆ ಇರ್ಬೋದು, ಹೊರಟು ಹೋಗಬಹುದು. ಆಯ್ತು, ಹೋಗುತ್ತೇನೆ. ಈ ಪವಿತ್ರವಾದ ನಂದ ಗೋಕುಲಂತ ಮನೆಯಲ್ಲಿ ನಿಮ್ಮಂತ ಗೋಮುಖ ವ್ಯಾಘ್ರದಂತವರು ವಾಸಿಸುತ್ತಿರುವಾಗ ನಾನು ಈ ಮನೆಯಲ್ಲಿ ಒಂದು ಕ್ಷಣ ನಿಲ್ಲಲಾರೆ. ಹೋಗುತ್ತೇನೆ. ಹೋಗುವಾಗ ಕೊನೆಯಲ್ಲಿ ಒಂದು ಮಾತು ಹೇಳುತ್ತೇನೆ. ಇದು ಕಲಿಯುಗ. ಇಲ್ಲಿ ಸತ್ಯವಾಗಿ ನಡೆದರೆ ಮಾತ್ರ ಬದುಕಬಹುದು. ಇಲ್ಲವಾದರೆ ನೀನು ಮಾಡಿದ ಪಾಪ ಇದೇ ಜನ್ಮದಲ್ಲಿ ಕಲಿಯುತ್ತೀಯ, ಎಚ್ಚರ. ಶಿವರಾಜ್, ನಿನಗೂ ಸಹ ಹೇಳ್ತೇನೆ, ನೀನು ಮಾಡುತ್ತಿರುವ ಪಾಪ ಇದೇ ಜನ್ಮದಲ್ಲಿ ಅನುಭವಿಸುತ್ತೀಯ. ಬರುತ್ತೇನೆ. ಇಂಥವ್ರನ್ನ ತುಂಬಾ ಜನ ನೋಡಿದ್ರು. ಮಗ ಎಂಬ ಮಮತೆ ತರುವುದೇ ಕಳೆದು ಹೋಯಿತು. ಇನ್ನು ಮುಂದೆ ನನಗೆ ಯಾರಿಗೂ ಭಯವೇ ಇಲ್ಲ. ಪ್ರೇಮರಾಜ್, ಅಂತೂ ಪಾಂಡವರನ್ನು ಕುತಂತ್ರದಿಂದ ವನವಾಸಕ್ಕೆ ಕಳುಹಿಸಿದ ಹಾಗೆ ನಿಮ್ಮ ಮಗನನ್ನು ಮನೆಯಿಂದ ಹೊರತಳಿದಂಗಾಯ್ತು. ಪ್ರೇಮರಾಜ್, ತಾವು ಇನ್ನ ತುಂಬಾ ಹುಷಾರಾಗಿರ್ಬೇಕು. ನಿಮ್ಮಂತ ಆಪ್ತ ಸ್ನೇಹಿತರಿರುವಾಗ ಭಯ ಅದೆಂದಿಗೂ ಸಾಧ್ಯವೇ ಇಲ್ಲ. ಹಚ್ಚುವಾಗ್ರಿಪ್ಪ ರಾಮ ಲಕ್ಷ್ಮಣ ಬೆಂಕಿ ಹಚ್ಚಿ ನಿಮ್ಮ ಮನೆ ನಿಮ್ ಮಗ ನಿಮ್ ಇಟ್ಟು ಸಿಟ್ಟು ಬರ್ತಾನಂದ್ರ ರಾಮ ಲಕ್ಷ್ಮಣ ಕಾರಣ ನೋಡ್ರಿ. ಮಾತ್ರ ನೀವು ಮಾತ್ರ ತರಕ ಸರಿ ಇದೆ. ಪ್ರೇಮರಾಜ್, ನಾನು ಕೂಡ ಅದೇ ಹೇಳ್ಬೇಕಂತ ಅನ್ಕೊಂಡಿದ್ದೆ. ನಾವು ಇನ್ನ ಸುಮ್ಮನೆ ಕೊಡಬಾರದು. ಆ ಭಿಕಾರಿ ರಾಮ ಲಕ್ಷ್ಮಣ ಸಂಸಾರ ಚಿತ್ರ ಮಾಡಲೇಬೇಕು. ಸೌಕರ್ಯ, ನಾವಿರುವಾಗ ನೀವೇ ವಿಚಾರ ಮಾಡ್ತೀರಿ. ನೀವು ಅಪ್ಪಣೆ ಕೊಟ್ಟರೆ ಈಗಲೇ ಆ ಮಕ್ಕಳನ್ನು ಮುಗಿಸಿ ಬಿಡುತ್ತೇನೆ. ಪ್ರೇಮರಾಜ್, ಮುಂದಿನ ಮಾಡ್ಬೇಕಂತ ಸರಿಯಾಗಿ ಯೋಚನೆ ಮಾಡ್ರಿ. ಇದೇನು ಹೊಸದೇನ್ರಿ ಸೌಕರ? ಸೆರೆಗೇನು ಹತ್ತಿಕೊಂಡ್ರ ಗುಂಡ್ ಹಾಕಿರ್ತಾನೆ ಮುಂದೆ ನೋಡ್ತೈತ್ರಿ. ಕರೆಯ ತೆಗೆದುಕೊಂಡು ಬರ್ಲ. ಹೇಗೆ ಸುಮ್ಮನೆ ಕುಂತಿರುವೆ? ನನ್ನ ಹೆತ್ತ ತಂದೆಗೆ ಕೆಟ್ಟ ಮಗನಾಗಿ ನಾನು ಮನೆ ಬಿಟ್ಟು ಹೊರಗೆ ಬಂದಿರುವೆ. ಈ ಅನಾಥ ತಂದೆಯನ್ನು ನಿನ್ನ ಒಳಗೆ ಹಾಕಿಕೊಂಡು ರಕ್ಷಿಸು ತಂದೆ, ರಕ್ಷಿಸು. ಒಂದು ಕಡೆ ತಂದೆ ಸರಿ ಇದ್ದರೆ ಮಗ ಸರಿ ಇರುವುದಿಲ್ಲ, ಮತ್ತೊಂದು ಕಡೆ ಮಗ ಸರಿ ಇದ್ದರೆ ತಂದೆ ಸರಿ ಇರುವುದಿಲ್ಲ. ನನ್ನ ತಾಯಿಯಂತೂ ಯಾವ ರೋಗದಿಂದ ಬಳಲಿ ಸತ್ತು ಹೋದಳೆ ಅಥವಾ ಈ ದುಷ್ಟ ಮಾನವನ ಕಷ್ಟ ನೋಡದೆ ಸತ್ತು ಹೋದಳೆ ನನಗೊಂದು ತಿಳಿಯಲಿಲ್ಲ. ಆಗಿದ್ದು ಆಗಲಿ, ದೈವದ ಇಚ್ಛೆ. ನೀ ಇಟ್ಟ ಮಗನ ಪ್ರೀತಿ ಮಗನಿಂದಲೇ ದೂರವಾಯಿತು. ಇಂದು ನಿನ್ನ ಸಂಸ್ಕಾರ
ಮಾಡಿ ಅಷ್ಟರೊಳಗೆ ನಿನಗೆ ಹೆಣ್ಣಿನ ಚಪಲ ಮೂಡಿಸಿ ಆ ಚಪಲದೊಳಗೆ ಮದ್ಯಪಾನದ ಚಟ ಅಂಟಿಸಿ ನಿನ್ನ ಕೊನೆಯ ಸನ್ನಿವೇಶ ಬರುವುದರೊಳಗಾಗಿ ನಿನ್ನಿಂದಲೇ ಹೇಳ ಕೃತ್ಯವನ್ನೆಲ್ಲ ಮಾಡಿಸಿ ಈ ಊರ ಜನರಿಂದ ಚೀಟು ಅಂತ ಹೀಯಾಳಿಸಿ ನಿನ್ನ ಹೆಸರಿರುವ ಆಸ್ತಿಯನ್ನೆಲ್ಲ ಎತ್ತಿ ಹಾಕಿ ಕೊನೆಗೆ ನಿನಗೆ ತಿನ್ನಲು ಅನ್ನ ನೀರು ಸಿಗದಂತೆ ಮಾಡದೆ ಹೋದರೆ ನನ್ನ ಹೆಸರು ಶಿವರಾಜನೇ ಅಲ್ಲ. ಉಂಡ ಮನೆಗೆ ದ್ರೋಹ ಉಗಂಡ ನನ್ನ ಮಗನೇ, ನೀನು ಒಂದೊಂದು ಆಡೋ ಮಾತು ಮನೆಯಲ್ಲಿ ನಿಂತು ಕೇಳಿದ್ರೆ ನಿನ್ನನ್ನು ಕೊಳ್ಳೆಯಿಂದ ಕೈಬೇಕನ್ಸುತ್ತೆ. ಕರಿಯ ನಿಮ್ಮಂಥವರಿಂದಲೇ ಅಂತ ದುಷ್ಟರು ಮಾಡಲು ಒಂದೊಂದು ಕೆಲಸ ಪೂರ್ತಿಯಾಗುತ್ತಿವೆ. ನಿಮ್ಮಂಥವರ ಬಲವಿದ್ದರೆ ನೂರಾರು ಕಳ್ಳ ವ್ಯವಹಾರ ಮಾಡಲು ಸಹಾಯವಾಗುತ್ತಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಎಂಬ ಸಿಕ್ಕು 79 ಗತಿಸಿದರು. ಇನ್ನೂ ಕೂಡ ಬಡತನವೆಂಬ ಕರಳ ಛಾಯೆ ಹಾಗೆ ಉಳಿದುಕೊಂಡಿದೆ. ಎಲ್ಲಿ ನೋಡಿದಲು ಕಲಬೆರಕೆ ಔಷಧ, ಕಲಬೆರಕೆ ಆಹಾರ ಧಾನ್ಯ. ಹೀಗಾಗಿ ನಮ್ಮ ದೇಶ ವಿನಾಶದ ಅಂಚಿನಲ್ಲಿ ಬಂದು ನಿಂತಿದೆ. ಇಷ್ಟೆಲ್ಲ ನೋಡಿದ್ರೆ ನಿಮಗೆ ದೇಶ ಪೀಠಮಾನ ಎಂದು ಕರೀಬೇಕನ್ಸುತ್ತೆ. ಅಂತ ಪಿತಮಾನ ಪದವಿ ನಮ್ಮನ್ನ ತಾಯಿಗಂಡರಿಗೆ ಸಲ್ಲದು. ಒಂದು ತಪ್ಪು ಮಾಡಿದರೂ ಕೂಡ ವಂಚಕ, ಖದೀಮ, ಕಳ್ಳ ಎಂದು ಕರೆಯುತ್ತಾರೆ ಈ ಜನ. ಇಷ್ಟೆಲ್ಲ ಇರುವ ದೇಶ ಅಭಿಮಾನ ನೋಡಿದ್ರೆ ಈ ಕೆಲಸಕ್ಕೆ ಯಾಕೆ ಸೇರಿದಿರಿ? ಕರಿಯ ನೀನು ಹೇಳುತ್ತಿರುವ ಮಾತು ನೂರಕ್ಕೆ ನೂರರಷ್ಟು ಸತ್ಯಾಂಶವಿದೆ. ಇಷ್ಟೆಲ್ಲ ತಿಳಿದರೂ ನಾನು ಈ ಕೆಲಸಕ್ಕೆ ಹೇಗೆ ಕೈ ಹಾಕಿದೆ ಅಂತೀಯಾ? ಹೌದು. ಹಾಗಾದರೆ ಕೇಳು, ಈ ಕೆಲಸಕ್ಕೆ ಕೈ ಹಾಕಲು ನೂರಾರು ಕಾರಣಗಳಿವೆ. ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ಆಯನ್ ಪ್ರೇಮರಾಜ್ ಅರಳಿ ವ್ಯಾಪಾರ ಮಾಡುತ್ತಿದ್ದರು. ಒಂದು ದಿನ ಅರಳಿ ತುಂಬಿದ ಲಾರಿಯೊಂದಿಗೆ ನನ್ನ ತಂದೆಯನ್ನು ಕರೆದುಕೊಂಡು ಹೋಗಿ ನನ್ನ ತಂದೆ ಹೆಸರಿನ ಆಸ್ತಿಯನ್ನೆಲ್ಲ ಬರೆಸಿಕೊಂಡು ನನ್ನ ತಂದೆಯನ್ನು ಕಪ್ಪು ಸಿಕ್ಕಿಕೊಂಡು ನಿನ್ನ ಗಂಡ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದ ಎಂದು ಬಂದು ನನ್ನ ತಾಯಿಗೆ ಹೇಳಿದ. ಈ ಮರಣದ ವಾರ್ತೆಯನ್ನು ಕೇಳುತ್ತಲೇ ನನ್ನ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದಳು. ಅಷ್ಟರಲ್ಲಿ ನನ್ನ ತಾಯಿ ಸಂಬಂಧಿಕರು ಬಂದು ಅವರ ಮನೆಗೆ ಕರೆದುಕೊಂಡು ಹೋದರು. ನನ್ನನ್ನು ಇಲ್ಲಿವರೆಗೆ ಬೆಳೆಸಿ ಉಳಿಸಿ ದೊಡ್ಡವನಾಗಿ ಮಾಡಿದರು. ಮುಂದೆ ನನಗೆ ತಿಳುವಳಿಕೆ ಬಂದ ಮೇಲೆ ನನ್ನ ತಂದೆ ತಾಯಿಗೆ ಸಾವಿಗೆ ಕಾರಣವಾದ ಈ ಪ್ರೇಮರಾಜನನ್ನು ಮುಗಿಸಬೇಕೆಂದು ಅವನು ಮಾಡುತ್ತಿರುವ ನೂರಾರು ಕಳ್ಳ ವ್ಯವಹಾರಕ್ಕೆ ಶಾಮೀಲಾಗಿ ಕೆಲಸ ಮಾಡಿ ಅವನ ಸಾವಿಗಾಗಿ ಹೊಂಚು ಹಾಕುತ್ತಾ ಕಾಯುತ್ತಾ ಕುಳಿತಿದ್ದೇನೆ. ಕರಿಯ ಈಗ ಹೇಳು, ನಾನಿಟ್ಟಿರುವ ಸೇಡು ಸರಿಯಿಲ್ಲವೇ? ಒಂದು ವೇಳೆ ಸರಿ ಇಲ್ಲದಿದ್ದರೆ ಈ ನಿನ್ನ ಕೊಳ್ಳಿಯಿಂದ ನನ್ನ ರುಂಡವನ್ನು ತೆಗೆದುಬಿಡು. ಶಿವರಾಜಪ್ಪ, ನಾನು ನಿಮ್ಮನ್ನು ತಪ್ಪು ತಿಳಿದುಕೊಂಡು ಬಿಟ್ಟಿದ್ದೇನೆ. ಸಿಟ್ಟಿನ ಆವೇಶದಲ್ಲಿ ಏನೇನೋ ಮಾತಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನೀವು ಹೇಗೆ ಈ ಮನೆ ಸೇರಿದ್ದೀರೋ ನಾನು ಒಂದು ಕಾರಣಕ್ಕೆ ಈ ಮನೆ ಸೇರಿದ್ದೇನೆ. ನಮ್ಮ ತಂಗಿ ಕೋಡಿ, ಈ ಗೌಡ ಪ್ರೇಮರಾಜ ನನ್ನ ತಂಗಿಯನ್ನು ಬಲಾತ್ಕಾರ ಮಾಡಿದನು. ಆ ಸೇಡನ್ನು ತೀರಿಸಿಕೊಳ್ಳಲು ನಾನು ಶಂಕರ್ ಅಂತ ಹೆಸರಿಟ್ಟುಕೊಂಡೆ. ಶಂಕರ್, ನನಗಿಂತ ಗೌರವವಾಗಿದೆ ನಿನ್ನ ಕತೆ. ನಾವಿಬ್ರು ಸೇರಿದ ವಿಷಯ ಮಾತನಾಡಿದ್ದು ನಮ್ಮಿಬ್ಬರಲ್ಲೇ ಗುಪ್ತವಾಗಿರಲಿ. ಓಕೆ, ನಡೆ ಮುಂದಿನ ಕೆಲಸಕ್ಕೆ ಹಾಕೋಣ.